ಎಲ್ಲ ಹುಡುಗಿಯರು ಇವನ್ನ ಕರೆಯೋದು ಮದ್ದು ಮದ್ದು ಅಂತೇಳಿ. ಸೀಟ್ ಸಿಕ್ಬಿಡ್ದೆ ಗಾಯ್ಸ್. ಗಾಯ್ಸ್ ಧ್ರುವ ಸರ್ಜಾ ಬರ್ತಾ ಇದಾರೆ ಗಾಯ್ಸ್ ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್ ಕೈ ಬಿಟ್ಟು ಆಯ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಸ್ಕೂಟಿ ಹೊಡಿತಾ ಇದ್ದೀನಿ. ಇವತ್ತು ಕೂಡ ನಾವು ಹಂಪಿಗೆ ಹೋಗ್ತಾ ಇದೀವಿ. ಇವತ್ತು ಲಾಸ್ಟ್ ಡೇ ಗೈಸ್ ಹಂಪಿಯಲ್ಲಿ. ಇವತ್ತು ಎಲ್ಲ ಫಂಕ್ಷನ್ ಇವತ್ತು ಮುಗಿದು ಬಿಡುತ್ತೆ. ಸೊ ಬನ್ನಿ ಹೋಗುಮ್ಮ. ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು ಸ್ಕೂಟಿಗೆ. ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಕೂಟಿ ತಗೊಂಡು ಹೋಗಿ ಹಾಸ್ಟೆಲ್ ಹತ್ರ ಹೋಗಿ ನಮ್ಮ ಫ್ರೆಂಡ್ಸ್ ಅಲ್ಲಿ 2 ಬೈಕ್ ಇದಾವೆ. 5 ಜನ ಅಲ್ಲ ನಾವು, ಅವ್ರೊಂದ್ 3 ಜನ ಒಂದ್ ಬೈಕ್ ಅಲ್ಲಿ ಹೋಗ್ತಾರೆ. ನಾವು ಇಬ್ರು ಇದು ಸ್ಕೂಟಿ ಮೇಲೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಅವ್ನ ಈಗ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಸ್ಟೆಲ್ ಹೋಗಿ ನಮ್ಮ ಫ್ರೆಂಡ್ ನ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಇಂದ ಬಸ್ಗೆ ಹೋಗ್ಬೇಕು. ಕಮಾನ್ ಲೆಟ್ಸ್ ಗೋ. ಇವ್ರೇನ ಇಲ್ಲಿ ಬರ್ತವ್ರೆ. ಅವನೊಬ್ನಲ್ಲಿ ಬೈಕ್ ತೊಳಿತಾವನೆ. ಇವಾಗ ಅವ್ರು ಆ ಬೈಕ್ ತಗೊಂಡ್ಬರ್ತಾರೆ. ನಾವು ಇದ್ರಲ್ಲಿ ಹೋಗ್ಬೇಕು. ಯಾರು ಇಬ್ರು, ನಾನು ಇಬ್ರು. ಫೋನ್ ಬಿಡ್ಲಿ ಗೈಸ್. ಉದ್ದಾರ ಮಕ ನೋಡ್ರಿ ಒಂದ್ ಸ್ವಲ್ಪ. ನೋಡ್ರಲ್ಲ ಅವ್ರು ಸರ್ ಇಂತಾರು ಇಲ್ಲೇ ಇಂತ ಹುಡುಗಿ ಜೊತೆ ಮಾತಾಡ್ತಾನೆ. ಗೈಸ್ ಇವಾಗ ಬಸ್ ಸ್ಟ್ಯಾಂಡ್ ಬಂದಿದೀವಿ. ಬಸ್ ಎಲ್ಲ ಫ್ರೀ ಇದೆ ಗೈಸ್, ಜನ ಏನ್ ಅಷ್ಟೊಂದಿಲ್ಲ, ಇಷ್ಟೇ ಜನ ಇರೋದು. ಇನ್ನ ಮಂಜು ಮತ್ತೆ ಮಧು ಇಬ್ರು ಬರ್ಬೇಕು. ಅವ್ರದ್ದೇನೋ ಸ್ವಲ್ಪ ಗಾಡಿದ ಹವಾ ಏರ್ ಹೋಗ್ತಾ ಇದೆ ಅಂತೆ. ಸೊ ಅದನ್ನ ಹಾಕ್ಸ್ಕೊಂಡ್ ಬರ್ತಾರಂತೆ. ಸ್ವಲ್ಪ ಮುಂದೆ ಬಂದ ತಕ್ಷಣ ಏರ್ ಹೋಗ್ತಾ ಇದೆ ಅಂತೆ. ಅದಕ್ಕೆ ಮತ್ತೆ ಅಲ್ಲಿ ಎಲ್ಲರೂ ಇದ್ ಶಾಪ್ ನ ಹಾಕ್ಸ್ಕೊಂಡ್ ಬರ್ತಾವ್ರೆ. ಇಬ್ರು ಬರ್ತಾವ್ರೆ. ಅಲ್ಲಿ ಪರ್ಸು ಮುಂದೆ ಸೀಟ್ ಸಿಕ್ಕೈತೆ, ಮುಂದೆ ಕೂತ್ಕೊಂಡವನೆ. ನೆನ್ನೆನೂ ಸೀಟ್ ಸಿಕ್ಕಿತ್ತು. ಅವ್ನ್ ಲಕ್ಕಿ ಗೈಸ್, ನೆನ್ನೆನೂ ಸೀಟ್ ಸಿಕ್ಕಿತ್ತು, ಇವತ್ತು ಸೀಟ್ ಸಿಕ್ಕೈತೆ. ಅವ್ನ ಅಲ್ಲಿ ಕೂತ್ಕೊಂಡ ನಾವು ನಿಂತ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಬ್ಯಾಡ್ ಲಕ್ ಗೈಸ್. ಫೈನಲಿ ಈಗ ನಾವು ಬಂದು ಹಂಪಿಗೆ ರೀಚ್ ಆಗಿದ್ದೀವಿ. ನೋಡಿಲ್ ಬ್ರೋ ಏನು ಗೈಸ್. ಇವಾಗ ಬಂದು ಇಲ್ಲಿ ಊಟ ಮಾಡ್ಕೊಂಡು, ಅಣ್ಣ ಊಟ ಮಾಡಿ ಹೆಂಗ್ ಕೂತ್ಕೊಂಡ್ ನೋಡ್ರಿ. ಹೊಟ್ಟೆ ತುಂಬಿಟ್ಟೈತೆ ಮುಂಜಾ. ಅನ್ನಪೂರ್ಣೇಶ್ವರ ಅನ್ನಪೂರ್ಣೇಶ್ವರ. ಈಗ ಬಿಲ್ ಎಲ್ಲಾರ ಬಿಲ್ ಅವನೇ ಕಟ್ತಾನೆ. ಈಗ ಇಲ್ಲಿಂದ ಸೀದಾ ನಾವು ಸ್ಟೇಜ್ ಹತ್ರ ಹೋಗ್ಬೇಕು ಗೈಸ್. ಕಮಾನ್ ಸ್ಟೇಜ್ ಹತ್ರ ಹೋಗಿ ತೋರಿಸ್ತೀನಿ. ಇವತ್ತು ಯಾರ್ಯಾರು ಡಾಲಿ ಮತ್ತೆ ರಚಿತಾ ರಾಮ್ ಅವ್ರು ಬರ್ತಾ ಇದಾರೆ ಗೈಸ್. ಇಲ್ಲಿ ರಿಹರ್ಸಲ್ ಮಾಡ್ತಾ ಇದಾರೆ ನೋಡ್ರಿ ಗೈಸ್. ಮ್ಯೂಸಿಕ್ ಚೆಕ್ ಚೆಕ್. ವಾಸಕ್ಕೆ ಅವರು ಗೈಸ್ ಅಲ್ಲಿ ನಿಂತಿರೋದು ವೈಟ್ ಶರ್ಟ್ ಅವರು. ಅವಾಗಿಂದ ಒಂದು 15-20 ಸಾರಿ ಹಾಡು ಆಡಿದಾರೆ ಗೈಸ್. ಒಂದೇ ಹಾಡು ನಾವು ಅಲ್ಲಿ ಊಟ ಮಾಡುವಾಗಿಂದ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಡ್ತಾ ಸಾಂಗ್ ಗೈಸ್. ಇದನ್ನ ಬಾರಿಸಿದ್ರೆ ಸೌಂಡ್ ಯಾವ ತರ ಬರುತ್ತೆ ನೋಡ್ರಿ. ವಾ, ಎಲ್ಲಾನು ಒಂದೊಂದ್ಸರಿ ಬಾರಿಸಿ. ಇದು ಈ ಕಡೆ ಬ್ಲ್ಯಾಕ್, ಅದು ಆ ಕಡೆ ಸೌಂಡ್ ನೋಡ್ರಿ ಗೈಸ್. ಎಷ್ಟು ಮೆಲೋಡಿಯಸ್ ಆಗೈತೆ ಸೌಂಡ್ ಗೈಸ್. ಇವಾಗ ನಾವು ತುಂಗಭದ್ರಾ ನದಿ ಹತ್ರ ಬಂದು ಕುಳಿತ್ಕೊಂಡಿದೀವಿ. ಮನ್ಸಿಗೆ ಎಷ್ಟು ನೆಮ್ಮದಿ ಐತೆ ಅಂದ್ರೆ, ಬಿಸಿಲು ಇಲ್ದೆ ಏನಾರು ಸ್ವಲ್ಪ ನೆರಳಿದ್ರೆ ಮಸ್ತ್ ಇರೋದು ಗೈಸ್. ಇನ್ನ ತಂಪು ಅನ್ಸದ್ ಮನ್ಸಿಗೆ. ಅವ್ನು ಹೆಲಿಕಾಪ್ಟರ್ ತಂದಾಗೆ ಅವನು ಅವ್ರ ಮಮ್ಮಿ ಜೊತೆ ನಾನ್ ಡ್ರೈವರ್, ಇನ್ನೊಬ್ರು ಯಾರಾದ್ರೂ ಬರೋರು ಇದ್ರಿ ಹೇಳ್ರಿ. ನಾನ್ ಬ್ರೋ ಮತ್ತೆ ನನ್ನ ಬಿಡ್ತಿರಲ್ಲ. ನೋಡ್ರಿ ಗೈಸ್, ಇಲ್ಲಿ ಹೆಲಿಕಾಪ್ಟರ್ ಅಡ್ಡಾಡಕ್ ಹೊಂದೈತ್ಲ, ಅದಕ್ಕೆ ಪರ್ಸ್ ಅವ್ರು ತಗೊಂಬಕಂದಾರ. ಯಾಕೆ ಪರ್ಸ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ಗೈಸ್? ಈಗ ಟೀ ಕುಡ್ದು ಸೀದಾ ಸ್ಟೇಜ್ ಹತ್ರ ಹೋಗ್ಬೇಕು. ಆಲ್ರೆಡಿ ಸೀಟ್ ಫುಲ್ ಆಗಿದಾವಂತೆ, ಲೇಟ್ ಆಗೈತೆ ಆಲ್ರೆಡಿ. ನಮ್ಮ ಹತ್ರ ಏನ್ ಪಾಸ್ ಅದ ಗೈಸ್, ನಡೆಯುತ್ತೆ. ಟೀ ಕುಡಿಲೇ ನೀನು ಗೈಸ್. ಇಲ್ಲಿ ನೋಡ್ರಿ ಗೈಸ್, ಎಂತ ಮಾತಾಡಕುಂತಾನೆ ಯಪ್ಪ. 99.99% ಎಲ್ಲ ಹುಡುಗಿಯರು ಇವನ್ನ ಕರೆಯೋದು ಮದ್ದು ಮದ್ದು ಅಂತೇಳಿ. ಅವನ ಮೇಲೆ ಅವಾಗ ನಂಬಿಕೆ ಇಲ್ಲ ಗೈಸ್. ನನ್ನ ಹಂಗ್ ಕರೀತಾರ ಅನ್ಕೊಂತಿರ್ತಾನ ನಮ್ಮ ಮನಸ್ನ್ಯಾಗ ಗೈಸ್. VIP ಪಾಸ್ ಇಟ್ಕೊಂಡು ಈಗ ಒಳಗಡೆ ಹೋಗ್ತಾ ಇದೀವಿ. ಬಿಡ್ತಾರಲ್ಲ ನೋಡ್ಬೇಕು, ಯಾಕಂದ್ರೆ ತುಂಬಾ ಜನದ ಹತ್ರ ಐತೆ ಪಾಸ್. ಅದಕ್ಕೆ ಗೈಸ್ ಪಾಸ್ ಇಸ್ಕೊಂಡು ನಮ್ಮನ್ನ ಒಳಗಡೆ ಬಿಟ್ಟಿದ್ದಾರೆ. ನಾವು ಈಗ VIP ಗಳು ಗೈಸ್. VIP ಪಾಸ್ ಅಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಬಾ ಎಂಟ್ರಿ ಸಿಕ್ತು. ಕ್ಯಾಪ್ಟನ್ ನಿಂತಂಗಿಂತ ನೋಡ್ರಿ ಗೈಸ್. ಪಾಪ್ಕಾರ್ನ್ ಕೊಡಿಸ್ ಬಾಯ್ಲಿ. ಬಂದ ಪಾಪ್ಕಾರ್ನ್ ಅಂದ್ರೆ ಬರ್ತಿಯಲ್ಲ. ಎಲ್ಲದ ಹುಡುಗ ಅಲ್ಲದ ಕರಿ ಬ್ರೋ. ಗೈಸ್ ನಮ್ಮ ಹಣೆ ಬರಕ್ಕೆ ನಮ್ಗೆ ಪಾಪ್ಕಾರ್ನ್ ಸಿಗ್ತಾ ಇಲ್ಲ ಇವತ್ತು. ಒಬ್ರು ಬಂದವ್ರೆ, ಅವಾಗ್ಲೇ ಒಬ್ರು ಬಂದ್ರು. ಅವರು ಖಾಲಿ ಮಾಡ್ಕೊಂಡ್ ಹೋಗ್ಬಿಟ್ರು. ಇಲ್ಲಿವರೆಗೂ ಬಂದಿದ್ರು, ಇವ್ರು ತಗೊಂಡ್ರು ನಮಗ್ ಸಿಗ್ಲಿಲ್ಲ. ಮತ್ತೆ ಇನ್ನೊಬ್ರು ಬಂದವ್ರೆ, ಅಲ್ಲಿ ಸಿಗುತ್ತೆಲ್ಲ ನೋಡ್ಬೇಕು. ಅವ್ರು ಅಲ್ಲೇ ಖಾಲಿ ಮಾಡೋ ತರ ಕಾಣ್ತಾ ಇದಾರೆ, ನೋಡ್ಬೇಕು ಗೈಸ್. ಫೈನಲಿ ನಮ್ಮ ಅದೃಷ್ಟಕ್ಕೆ ಸಿಕ್ಕಿದೆ ಗೈಸ್ ಪಾಪ್ಕಾರ್ನ್. ಈ ಪಾಪ್ಕಾರ್ನ್ ತಿನ್ಬೇಕು. 4 ತಗೊಂಡಿದೀವಿ. ಸಣ್ಣ ಹುಡುಗಿ ಬಂದು ಪಾಪ್ಕಾರ್ನ್ ಮಾಡ್ತಾ ಇದೀವಿ. ಜಾಸ್ತಿ ಜನ ಹುಡುಗರು, ಚಿಕ್ಕ ಹುಡುಗರೆಲ್ಲ ಪಾಪ್ಕಾರ್ನ್ ಮಾಡ್ತಾರೆ, ವಾಟರ್ ಬಾಟಲ್ ಮಾಡ್ತಾರೆ ಗೈಸ್. ಇಲ್ಲೊಂದು ಹುಡುಗ ಇದೆ ನೋಡ್ರಿ ಗೈಸ್. ಖಾಲಿ
ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಗಾಯ್ಸ್ ಧ್ರುವ ಸರ್ಜಾ ಬರ್ತಾ ಇದಾರೆ ಗಾಯ್ಸ್ ಇವಾಗ. ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟೋರ್ಗೆಲ್ಲ ಕೆಲಸ ಕೊಟ್ಟವ್ರೆ. ನಾನ್ ಒಂದ್ಸರಿ ಮಚ್ ಹಿಡಿದ್ರೆ ಈ ಊರಾಗೆ ಎಣ ಸುಡೋರೆಲ್ಲ ಬಿಸಿ ಆಗೋಯ್ತಾರಣ. ಗಾಯ್ಸ್ ಇವಾಗ ಡಿಂಪಲ್ ಕ್ವೀನ್ ರಚ್ಚ ಅವರು ಬರ್ತಾ ಇದಾರೆ. ಗೈಸ್ ಫೈನಲಿ ಇವಾಗ ರಿಟರ್ನ್ ಊರಿಗೆ ಹೋಗ್ತಾ ಇದೀವಿ. ನಾನು ಬ್ರೋ ಅವ್ರ ಮಹೇಶ್ ಬ್ರೋ ಮತ್ತೆ ಪರ್ಸು ಹೋಗ್ತಾ ಇದೀವಿ. ಅವನು ಮಂಜಾ ಮಧು ಆಮೇಲೆ ಅವ್ನು ಇನ್ನೊಬ್ನ ಹುಡುಗ ಅವರೆಲ್ಲ ಆಮೇಲೆ ಲೇಟ್ ಆಗಿ ಬರ್ತಾರಂತೆ. ಇನ್ನು ಸ್ವಲ್ಪ ಇನ್ನೊಂದಿಬ್ರು ಯಾರೋ ಸೆಲೆಬ್ರಿಟೀಸ್ ಬರೋರು ಇದಾರೆ. ಸೊ ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರು ಬರ್ತಾರಂತೆ. ಸೊ ಅದಕ್ಕೆ ನಾವು ಹೋಗ್ಬಿಡುಮ ಅಂತ ಹೇಳಿ ಬಸ್ ಒಂದು ಫ್ರೀ ಐತೆ, ಅದಕ್ಕೆ ಹೋಗ್ಬಿಡುಮ ಅಂತ ಹೋಗ್ತಾ ಇದೀವಿ. ಊಟನ ಮಾಡಿದ್ವಿ ಗೈಸ್, ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೊಟ್ಟೆ ತುಂಬಿಟ್ಟೈತೆ, ಹೋಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ. ಸೀಟ್ ಸಿಕ್ಬಿಡ್ದೆ ಗೈಸ್, ಯಾರು ಹಿಡಿದಿದ್ ಸೀಟ್ ನಿಮ್ ಇಬ್ರಲ್ಲಿ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಪರಶುರಾಮ್. ಗೈಸ್ ಪರ್ಸುಗೆ ಒಂದು ಎಗ್ ರೈಸ್ ಪಾರ್ಸೆಲ್ ಸೀಟ್ ಹಿಡಿದಕ್ಕೆ. ಇಲ್ಲಿ ನೋಡ್ರಿ ಗೈಸ್, ಜನ ನೋಡ್ರಿ ಗೈಸ್ ಎಷ್ಟು ಗಲಾಟೆ ಮಾಡ್ತಾರೆ. ಹಿಂದೆ ನೋಡ್ರಿ, ಮುಂದೆ ನೋಡ್ರಿ. ರಘು ದೀಕ್ಷಿತ್ ನೋಡ್ಕೊಂಡ್ ಬರ್ತಂತಂದ್ರೆ ಮೂವರು ಅಲ್ಲೇ ಅದಾರ. ಹನ್ನೊಂದು ಪಕ್ಕ ಗೈಸ್ ಒಂದು ಗಾಬರಿ ಆಗುವಂತ ಘಟನೆ ನಡೆದಿದೆ ಗೈಸ್. ಏನಂದ್ರೆ ನಾವು ಹತ್ತಿರ ಬಸ್ಸು ಹೊಸಪೇಟೆಗೆ ಹೋಗಲ್ವಂತೆ, ಇಲ್ಲೇ ಕಡ್ಡಿರಾಂಪುರಕ್ಕೆ ಲಾಸ್ಟ್ ಅಂತ ಗೈಸ್ ಈ ಬಸ್ಸು. ನಾವು ಬಡದಾಡ್ಕೊಂಡು ಹತ್ತಿದ್ವಿ ಮ್ಯಾಕ್. ಲಾಸ್ಟ್ ಸ್ಟಾಪ್ ಅಲ್ಲಿ ಎಲ್ಲರೂ ಹಿಡಿದ್ಬಿಟ್ರು. ನಾವು ಗಾಬರಿ ಆಗ್ಬಿಟ್ಟು ಇದೇನು ಎಲ್ಲರೂ ಹಿಡಿದ್ಬಿಟ್ಟಾರ ಅಂತಂದ್ರೆ ನೋಡಿದ್ರೆ ಇಲ್ಲೇ ಲಾಸ್ಟ್ ಅಂತ ಕಡ್ಡಿರಾಂಪುರ ನೆಕ್ಸ್ಟ್ ಸ್ಟಾಪ್. ಹಿಂದೆ ಒಂದು ಕಮಲಾಪುರ, ಇದು ಕಡ್ಡಿರಾಂಪುರ, ಇಲ್ಲಿಗೆ ಲಾಸ್ಟ್ ಅಂತ. ಮತ್ತೆ ಒಳ್ಳೆ ಹಂಪಿಗೆ ಹೊಂಟಿವಿ. ಹಂಪಿಗೆ ಹೋಗಿ ಅಲ್ಲಿಂದ ಮತ್ತೆ ಇದೇ ಬಸ್ ಈಗ ನೆಕ್ಸ್ಟ್ ರೌಂಡ್ ಹೊಸಪೇಟೆ ಹೋಗುತ್ತಂತೆ. ಈಗ ಇದೇ ಬಸ್ಸಲ್ಲಿ ನೆಕ್ಸ್ಟ್ ಹೊಸಪೇಟೆ ಹೋಗ್ಬೇಕು, ಮತ್ತೆ ಈಗ ಹಂಪಿಗೆ ಹೋಗಿ ಮತ್ತೆ ಹೊಸಪೇಟೆಗೆ ಹೋಗ್ಬೇಕು. ಗೈಸ್ ಮಂಜು ಮಧು ಕೂಡ ಬಂದ್ಬಿಟ್ಟವ್ರೆ ಇಲ್ಲಿ ಅಂತ ನೋಡ್ರಿ. ಇನ್ನ ಡೋರ್ ಓಪನ್ ಮಾಡಿಲ್ಲ. ನಾವು ಹೊರಗಡೆನೆ ಹೇಳ್ದಿಲ್ಲ ಗೈಸ್, ಇಲ್ಲೇ ಒಳಗಡೆ ಕುಳಿತ್ಕೊಂಡಿದೀವಿ. ಗುಡ್ ಮಾರ್ನಿಂಗ್ ಗೈಸ್. ನೈಟ್ ಬರೋದು ಲೇಟ್ ಆಗ್ಬಿಡುತ್ತೆ, ನನ್ನ ಮೈಕಲ್ಲಿ ಚಾರ್ಜ್ ಕೂಡ ಖಾಲಿ ಆಗ್ಬಿಡುತ್ತೆ ಗೈಸ್. ಅದಕ್ಕೆ ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. 3 days ನಾವು ಹಂಪಿ ಉತ್ಸವಕ್ಕೆ ಹೋಗಿದ್ದು ತುಂಬ ನನಗೆ ಫುಲ್ಲು ಮೆಮೊರಬಲ್ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಹಂಪಿ ಉತ್ಸವಕ್ಕೆ ಹೋಗಿದ್ದು, ಅದು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಇನ್ನೂ ಖುಷಿ ಜಾಸ್ತಿ ಖುಷಿ ಆಯಿತು. ಎಷ್ಟೋ ಫನ್ ಆಯಿತು. ಎಲ್ಲ ಸೆಲೆಬ್ರಿಟೀಸ್ನ ನೋಡಿದ್ವಿ. ನಮ್ಮ ರಚ್ಚು ಮೇಡಮ್ನ, ಡಾಲಿ ಸರ್ನ ಆ್ಯಂಡ್ ಧ್ರುವ ಸರ್ಜಾ ಸರ್, ಗಿಲ್ಲಿ, ಕಾವ್ಯ ಎಲ್ಲರೂ ಬಂದಿದ್ರು. ತುಂಬ ಖುಷಿ ಆಯಿತು ಗೈಸ್ ಎಲ್ಲರೂ ನೋಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತಿರುಗಾಡಿ ಮಸ್ತ್ ಎಂಜಾಯ್ ಮಾಡಿದ್ವಿ. ಮಾತ್ರ ನನಗೆ ಮಾತ್ರ ಸಖತ್ ಇಷ್ಟ ಆಯಿತು. ನಿಮಗೂ ಈ ಲಾಗು ಎಲ್ಲ ವೀಡಿಯೋಸ್ ಹಂಪಿ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಇನ್ನು ನಾನು ಬೇರೆ ಲಾಗ್ಸ್ ಹಾಕಿದಾಗ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಮತ್ತೆ ಸಿಗುಮ ಗೈಸ್ ನಾಳೆ ಇನ್ನೊಂದು ಲಾಗ್ನಲ್ಲಿ. ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.